ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೆಮ್ಮಾರಿ ಡೆಂಗಿ ಕಾಟ. ಒಂದು ಕಡೆ ತುಂತುರು ಮಳೆ, ಮತ್ತೊಂದು ಕಡೆ ಮೋಡ ಕವಿದ ವಾತಾವರಣ. ಇದೆಲ್ಲದರಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಡೆಂಗಿ ಜ್ವರದ ಆತಂಕ ಜಾಸ್ತಿ ಆಗ್ತಿದೆ. ಸೊ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಮ್ಮಾರಿ ಡೆಂಗಿ ಕಾಟ ಜಾಸ್ತಿ ಆಗ್ತಾ ಇದೆ. ಜಾಗೃತಿ ಮತ್ತು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳೋದಕ್ಕೆ ಬಿಬಿಎಂಪಿ ವಿಫಲವಾಗಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಗೊತ್ತಾ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬಿಬಿಎಂಪಿಯ ಕೇಂದ್ರ ಕಚೇರಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ ನೀರು ಕೊಳಿತಾ ಇದೆ. ವೆರಿ ಡೇಂಜರಸ್ ಅದು. ಅಲ್ಲೇ ಸೊಳ್ಳೆಗಳು ಮೊಟ್ಟೆಯನ್ನು ಇಡತಕ್ಕಂಥದ್ದು, ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು. ಈಗಾಗಲೇ ನಿಮ್ಮ ಮನೆಯಲ್ಲಿ ನಿಮಗೆ ಅರಿವಿಗೆ ಬಂದಿದೆ, ಸೊಳ್ಳೆ ಕಾಟ ವಿಪರೀತವಾಗಿದೆ. ಈ ಸೊಳ್ಳೆಯಿಂದನೇ ಡೆಂಗಿ ಜಾಸ್ತಿ ಆಗ್ತಿರೋದು. ಹಾಗಾಗಿ ಡೇಂಜರ್ ಡೆಂಗಿ ಬಗ್ಗೆ ಬಿಬಿಎಂಪಿಯವರು ಯಾವ ಪರಿಪ್ರಮಾಣದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ಬಟಾಬೈಲಾಗ್ತಾ ಇದೆ. ಕ್ರಮ ಕೈಗೊಳ್ಳಬೇಕಾದವರೇ ಈ ರೀತಿ ನಿರ್ಲಕ್ಷ್ಯ ವಹಿಸಿರೋದು. ಒಂದೊಂದಾಗಿ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ಕನ್ನು ನೋಡ್ತಾ ಹೋಗೋಣ. ದೃಶ್ಯ ನಂಬರ್ 1, ಇದು ಬಿಬಿಎಂಪಿಯ ಕೇಂದ್ರ ಕಚೇರಿ. ಬಿಬಿಎಂಪಿ ಕೇಂದ್ರ ಕಚೇರಿ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಆ ಥರ ಇದೆ. ಬಿಬಿಎಂಪಿ ಆವರಣದಲ್ಲೇ ಕೊಳೆತ ನೀರಿನ ಹೊಂಡಗಳು, ಲಾರ್ವಾಗಳು ಉತ್ಪತ್ತಿ ಆಗ್ತಾ ಇದೆ. ಕ್ಯಾನ್ಸಿಲ್ ಬಿಲ್ಡಿಂಗ್ ಮುಂಭಾಗದಲ್ಲೇ ಹೀಗಿದ್ರೆ ಕ್ಯಾರೆ ಅಂತಿಲ್ಲ ಬಿಬಿಎಂಪಿ ಸಿಬ್ಬಂದಿ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಓಕೆ, ಇನ್ನು ಎರಡನೇ ದೃಶ್ಯವನ್ನು ನೋಡ್ತಾ ಹೋಗೋಣ. ಕೇಂದ್ರ ಕಚೇರಿಯ ಒಳ ಮತ್ತು ಹೊರ ಆವರಣ. ಎರಡನೇದು, ಕೇಂದ್ರ ಕಚೇರಿಯ ಮುಂಭಾಗದಲ್ಲಿರುವ ಕಾರಂಜಿನಲ್ಲಿ, ಬಿಬಿಎಂಪಿ ಆಫೀಸ್ ಕಾರಂಜಿನಲ್ಲಿ ಸೊಳ್ಳೆ ಇರಲಿ, ಇಲಿ ಕೂಡ ಸತ್ತು ಬಿದ್ದಿದ್ರು ನೀರನ್ನು ಬದಲಾವಣೆ ಮಾಡಿಲ್ಲ. ಎಂಥ ಜನ ನೋಡ್ರಿ ಬಿಬಿಎಂಪಿಯವರು. ಸೊಳ್ಳೆ ಬಿಡಿ, ಇಲಿ ಸತ್ತು ಬಿದ್ದಿದೆಯಂತೆ, ಅದನ್ನು ಕ್ಲೀನ್ ಮಾಡಿಲ್ಲ. ಇನ್ನು ಒಳ ಆವರಣದಲ್ಲೂ ಅದೇ ಪರಿಸ್ಥಿತಿ. ಹೀಗಿರೋದಕ್ಕೆ ತಾನೇ ಇವಾಗ ಆಯುಕ್ತರಿಗೆ ಡೆಂಗ್ಯೂ ಬಂದಿತ್ತಲ್ಲಪ್ಪ, ತುಷಾರ್ ಗಿರಿನಾಥ್ ಅವ್ರಿಗೆ. ಮೂರನೇದು KR ಸರ್ಕಲ್. ಬಿಬಿಎಂಪಿ ಆಫೀಸ್ ಬಿಟ್ಟು ಮುಂದೆ ಬಂದರೆ KR ಸರ್ಕಲ್ನಲ್ಲಿ ಕಾರಂಜಿಯೊಂದನ್ನು ಬಿಬಿಎಂಪಿ ಅವರು ಮಾಡಿ ಅದು ಇವಾಗ ನಿರ್ವಹಣೆ ಇಲ್ಲದೇ ಒಂಥರ ಪಳೆಯುಳಿಕೆ ಟೈಪ್ ಆಗಿಬಿಟ್ಟಿದೆ. ಇಲ್ಲೂ ನೀರು ಬಂತು, ಪಾಚಿ ಬೆಳೆದು ಸೊಳ್ಳೆಗಳು ತಮ್ಮ ವಂಶಾಭಿವೃದ್ಧಿ ಮಾಡ್ತಾ ಇವೆ. ಸ್ಥಳ KR ಸರ್ಕಲ್. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಈ ಥರ ನೀರು ನಿಲ್ಲಬಾರ್ದು. ಸಾರ್ವಜನಿಕ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಲ್ಲಬಾರ್ದು. ನಾಲ್ಕನೆಯದು ಸೆಂಟ್ರಲ್ ಬಸ್ ಸ್ಟಾಪ್. ನಾಲ್ಕನೇದು, ಇಲ್ಲಿ ಮನೆಯಿಂದ ಸಂಗ್ರಹಿಸಿದ ಕಸವನ್ನು ಲಾರಿಗೆ ಡಂಪ್ ಮಾಡುವಂಥ ಜಾಗ ಅಂತ ಇದು. ಇಲ್ಲೂ ಕೂಡ ಕೊಳಚೆ ಜಾಗದಂತೆ ನೀರು ನಿಂತು ಸೊಳ್ಳೆಗಳಿಗೆ ಆವಾಸ ಸ್ಥಾನ. ನಿಮಗೆ ಎಲ್ಲೇ ಹೋದರೂ ಈ ಥರ ದೃಶ್ಯ ಸಿಗುತ್ತೆ. ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಈ ಥರ ದೃಶ್ಯ ಸಿಗುತ್ತೆ ನಿಮಗೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ರಸ್ತೆ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಪರಿಸ್ಥಿತಿ ಹೆಂಗೆ ಅಂತಂದರೆ ಸೊಳ್ಳೆಗಳು ವಿಪರೀತ ಹೆಚ್ಚಾಗುತ್ತೆ ಎನ್ನುವಂತಹ ಪರಿಸ್ಥಿತಿ. ಎಲ್ಲ ಕಡೆಯಲ್ಲೂ ಇದೇ ರೀತಿ. ನಿಮ್ಮ ಏರಿಯಾಗಳನ್ನೇ ನೆನಪಿಸ್ಕೊಳ್ಳಿ. ನಮ್ಮ ಏರಿಯಾ ಹೇಗಿದೆ, ಎಲ್ಲಿ ನೀರು ನಿಂತಿದೆ, ನೀರು ನಿಲ್ಲಬಾರ್ದು ಅಂತ ಇರ್ತಕ್ಕಂಥ ರೂಲು. ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಮಹಾಮಾರಿಯ ಅಬ್ಬರ ಜೋರಾಗ್ತಾ ಇದೆ. ಬಿಬಿಎಂಪಿ ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡು ಸಭೆಗಳ ಮೇಲೆ ಸಭೆ ಮಾಡಿ ಈಗ ಮನೆಗಳಿಗೆ ಹೋಗಿ ನೀರು ನಿಲ್ಲದಂತೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ನಾನೀಗ ಬೆಂಗಳೂರಿನ ಪ್ರಮುಖ ಜಂಕ್ಷನ್ನ ಒಂದು ರಸ್ತೆಯಲ್ಲಿ ನಿಂತಿದ್ದೀನಿ. ನಿಮಗೆ ದೃಶ್ಯಗಳನ್ನ ತೋರಿಸ್ತೀನಿ. ಇಲ್ಲಿಂದ ನೀವು ಎಡವು ಬಿದ್ದರೆ ಮೆಜೆಸ್ಟಿಕ್ ಸಿಗುವಂಥದ್ದು. ಮೆಜೆಸ್ಟಿಕ್ಗೆ ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ವಾಹನಗಳು BMTC ಸೇರಿದಂತೆ ಬರುತ್ತೆ. ಮುಖ್ಯ ರಸ್ತೆಯಲ್ಲಿ ಡಂಪಿಂಗ್ ಯಾರ್ಡ್ ಥರ ಇಲ್ಲಿ ಬಿಬಿಎಂಪಿಯವರು ಕಸ ವಿಲೇವಾರಿ ಅಂದರೆ ಮನೆಯಿಂದ ಕಸಗಳನ್ನ ತಂದಂಥ ಸಣ್ಣ ಆಟೋದಿಂದ ದೊಡ್ಡ ಲಾರಿಗೆ ಇಲ್ಲಿ ಶಿಫ್ಟ್ ಮಾಡ್ಕೋತಾರೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ನೋಡ್ತಿದ್ದೀರಾ. ಇಲ್ಲಿ ನೀರು ನಿಂತಿರೋದ್ರಿಂದ ಸೊಳ್ಳೆಗಳ ಕಾಟನೂ ಜಾಸ್ತಿ ಆಗುತ್ತೆ. ನೋಡ್ಬೋದು, ಒಳ್ಳೆ ಕೆರೆ ರೀತಿ ಇಲ್ಲಿ ನೀರು ನಿಂತ್ಕೊಂಡಿರುವಂಥದ್ದು. ಬಿಬಿಎಂಪಿ ಒಂದು ಹೇಳುತ್ತೆ, ನಾವು ಮನೆಗಳಿಗೆ ಅಂದರೆ ಈಗಾಗಲೇ ಬೆಂಗಳೂರಲ್ಲಿ 1300ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಈಗಾಗಲೇ 2 ಸಹ ಮೃತಪಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಸೇರಿದಂತೆ ಸಾಕಷ್ಟು ಸಭೆಗಳು ಮಾಡಿದ್ರು. ಡೆಂಗ್ಯೂ ನಿರ್ವಹಣೆಗೋಸ್ಕರ ಬಿಬಿಎಂಪಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತನ ಬಳಸ್ಕೊಂಡು ಮನೆ ಸರ್ವೆ ಮಾಡೋಣ, ಎಲ್ಲೆಲ್ಲಿ ನೀರು ನಿಂತಿದೆ ಅದನ್ನು ತೆರವು ಮಾಡಿಸಿ ಸ್ವಚ್ಛತೆನ ಕಾಪಾಡ್ಕೊಳ್ಳಿ ಅಂತ ಹೇಳುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಬಿಬಿಎಂಪಿ ಮನೆಗಳಿಗೆ ಹೋಗಿ ಸರ್ವೆ ಮಾಡೋ ಬದಲು ಮೊದಲು ತಮ್ಮ ಸುಪರ್ದಲ್ಲಿರುವಂಥ ಈ ರೀತಿ ಸ್ಥಳಗಳನ್ನು ಸರಿ ಮಾಡಿ. ಯಾಕಂದರೆ ಸೊಳ್ಳೆಗಳ ಕಾಟ ಶುರು ಆಗೋದು ಇಲ್ಲಿಂದನೇ. ಇದು ಮೆಜೆಸ್ಟಿಕ್ಕಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ. ಬೇರೆ ಎಲ್ಲೋ ಹೋಗಿದ್ರೆ ಓಕೆ, ಪ್ರತಿನಿತ್ಯ ಲಕ್ಷಾಂತರ ಜನ ಈ ರಸ್ತೆಯಲ್ಲಿ ಓಡಾಟ ಮಾಡ್ತಾರೆ.
ಏನು ಡೆಂಗ್ಯೂಗೆ ಕಾರಣ ಆಗುವಂಥ ಬೆಳಗಿನ ಸಂದರ್ಭದಲ್ಲಿ ಕಚ್ಚುವಂತಹ ಸೊಳ್ಳೆ ಏನಿದೆ ಆ ಸೊಳ್ಳೆ ಉತ್ಪತ್ತಿಗೂ ಇದು ಕಾರಣ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಈ ಏನು ರಸ್ತೆಯ ಅಕ್ಕಪಕ್ಕ ನಿಮಗೆ ಆ ದೃಶ್ಯಗಳನ್ನು ತೋರಿಸ್ಬಿಡ್ತೀನಿ. ಇಲ್ಲಿ 2 ಸ್ಲಮ್ ಬೋರ್ಡ್ಗಳಿವೆ, ಅಂದರೆ ಕೊಳಚೆ ಪ್ರದೇಶಗಳು ಅಂತಲೇ ಕರೆಸ್ಕೊಂಡಿರುವಂಥ ಸ್ಲಮ್ ಬೋರ್ಡ್ಗಳಿದೆ. ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿನ ಜನಗಳಿಗೂ ಸಹ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. BBMP ಹೇಳುವಂಥದ್ದು ಏನಪ್ಪ ಅಂದರೆ, ನಾವು ಮನೆಗಳಿಗೆ ಸರ್ವೆ ಮಾಡ್ತಿದ್ದೀವಿ, ಡೆಂಗ್ಯೂ ನಿಯಂತ್ರಣಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಿದ್ದೀವಿ ಅಂತಾರೆ. ಆದರೆ ಅವರ ಜಾಗಗಳಲ್ಲೇ ಈ ರೀತಿ ನೀರು ನಿಂತ್ಕೊಳ್ಳೋಕೆ ಬಿಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋಂಥ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಉದ್ಭವ ಆಗಿರುವಂಥದ್ದು. ಈ ಮಟ್ಟಕ್ಕೆ ಇವರು ಮನೆಗಳಲ್ಲಿ ಎಲ್ಲೋ ಒಂದು ಪಾಟಲ್ಲಿರೋ ನೀರನ್ನ ತೆಗೆಸ್ಬಿಟ್ಟು ನೀವು ಕ್ಲೀನಾಗಿ ಇಟ್ಕೊಳ್ಳಿ ಅನ್ನೋದಲ್ಲ, ತಮ್ಮ ಜಾಗಗಳನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಳಿ BBMP ಅವರೇ. ಇಲ್ಲ ಅಂದರೆ ಇನ್ನೂ ಸಾಕಷ್ಟು ಜನರಿಗೆ ಡೆಂಗ್ಯೂ ಬರುತ್ತೆ. ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ. ತಮ್ಮ ಕೆಲಸನ ಸರಿಯಾಗಿ ಮಾಡದೇ ಈಗ ಜನ ಸರಿಯಾಗಿ ಕೋಆಪ್ರೇಟ್ ಮಾಡೋದಿಲ್ಲ, ಮನೆಗಳ ಮುಂದೆ ನೀರು ಬಿಟ್ಕೊಂಡ್ಬಿಡ್ತಾರೆ ಅಂತ ಜನಗಳ ಮೇಲೆ ಅದನ್ನು ಎತ್ತಾಕುವಂಥ ಕೆಲಸ ಮಾಡ್ತೀರಾ. ಖುದ್ದು BBMP ಕಮಿಷನರ್ಗೆ ಡೆಂಗ್ಯೂ ಜ್ವರ ಬಂದಿತ್ತು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇತ್ತು. ಅಂದರೆ BBMP ಕಚೇರಿ ಒಳಗಡೆ ಸೊಳ್ಳೆಗಳು ಸೃಷ್ಟಿಯಾಗೋದಕ್ಕೆ ನೀವು ಬಿಟ್ಕೊಂಡಿರೋರು ಇನ್ನು ಬೇರೆ ಕಡೆ ಯಾವ ಮಟ್ಟಕ್ಕೆ ಕ್ಲೀನ್ ಮಾಡ್ತೀರಾ ಅಂತ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.